ವೀಕ್ಷಕರೇ, ಇದು ನಮ್ಮಲ್ಲಿ ಮಾತ್ರ ರಿಪಬ್ಲಿಕ್ ಎಕ್ಸ್ಕ್ಲೂಸಿವ್ ಸುದ್ದಿ. ಹಳೆ ದೋಸ್ತಿಗಳ ಮಧ್ಯೆ ಮಾತಿನ ಹೊಸ ಕುಸ್ತಿ ಶುರುವಾಗಿದೆ. ಎಚ್ಡಿಕೆ ಸಿಎಂ ಆಗೋದಕ್ಕೆ ನಾನು ಡಿಕೆ ಶಿವಕುಮಾರ್ ಕಾರಣ. ಯಾರು ಹಿಂಗೆ ಹೇಳ್ತಾ ಇರೋದು? ಸಿಎಂ ಆಗುವಾಗ ಡಿಕೆ ಶಿವಕುಮಾರ್ ಬಗ್ಗೆ ಗೊತ್ತಿರ್ಲಿಲ್ವಾ ಅಂತ ಚಲುವರಾಯಸ್ವಾಮಿ ಡಿಕೆ ಶಿವಕುಮಾರ್ ಬೆನ್ನಿಗೆ ನಿಂತಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ಬಾಣಗಳನ್ನ ಸುರಿಸಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ಡಿಕೆ ಶಿವಕುಮಾರ್ ಪರ ನಿಂತು ಕುಮಾರಸ್ವಾಮಿ ಅವರ ಎಗೇನ್ಸ್ಟ್ ಬ್ಯಾಟ್ ಮಾಡ್ತಾ ಇದ್ದಾರೆ. ಮೊದಲು ಅವರು ಬೆನ್ನು ನಿಂತಿದ್ದರು ಒಬ್ಬ ಒಕ್ಕಲಿಗನೇ ಚಲುವರಾಯಸ್ವಾಮಿ, ಬಾಲಣ್ಣ ನನ್ನ ಟೀಮು, ಜಮೀರ್ ಇರ್ಬೋದು, ಒಂದಷ್ಟು ಜನ ನಮ್ಮ ಸಂತೋಷು, ಬಯಾಪುರು ಎಲ್ಲ. ಎರಡನೇ ಸಾಲಿ ಸಿದ್ದರಾಮಯ್ಯನವರ ಹೊತ್ತು ಚಾಮುಂಡೇಶ್ವರಿಲಿ ಸೋತು ಬಾದಾಮಿಲಿ ಗೆದ್ದು ಮನೆಯಲ್ಲಿದ್ದಾಗ ಹೈಕಮಾಂಡು ಜೊತೆ ಸೇರಿ ಮಾತುಕತೆ ಮಾಡ್ಕೊಂಡು ನಮ್ಮ ಪರಮೇಶು, ಡಿ ಕೆ ಶಿವಕುಮಾರು, ಉಳಿದಂಥ ಕಾಂಗ್ರೆಸ್ ಲೀಡ್ರುಗಳು, ಹೈಕಮಾಂಡಿನ ಸೀನಿಯರ್ ಲೀಡ್ರುಗಳು ಹೋಗಿ ಮನೆಗೆ ಹೋಗಿ ಅವ್ರಿಗೆ ಅವತ್ತು ಇಲ್ಲಿ ಬಂದು ಮಗನ ಚುನಾವಣೆಗೆ ನಮ್ಮನಿಗೆಲ್ಲ ಬಾಯಿಗೆ ಬಂದಂಗೆ ಬೈದು ಡಿ ಕೆ ಶಿವಕುಮಾರು ಹಿಂಗೆ ಕೈ ಎತ್ತರಲ್ಲ ಇಬ್ಬರು ಜೋಡಿ ಅಂತ. ಅವತ್ತು ನಿನ್ನ ಜೋಡಿ ಅಲ್ಲ ಅಂತ ಹಿಂಗೆ ತೆಗೆದು ಬಿಸಾಕ್ಬೇಕಾಯ್ತು. ನಿನ್ನ ಜೊತೆಲಿ ನಾನು ನಿಂತ್ಕೊಳ್ಳಲ್ಲ ಅಂತ ಹೇಳ್ಬೇಕಾಯ್ತು ಡಿ ಕೆ ಶಿವಕುಮಾರ್ಗೆ. ನೀನು ಸರಿ ಇಲ್ಲಪ್ಪ, ನಿನ್ನ ಸವಾಸ ಬೇಡ, ನಿನ್ನನ್ನು ಬಿಟ್ಬಿಟ್ಟು ನಾನು BJP ಜೊತೆ ಆಯ್ತೀನಿ ಅಂತ ಹೋಗ್ಬೇಕಾಗಿತ್ತು. ಅವತ್ತು ನಿಮ್ಮ ಮಗನ ಚುನಾವಣೆಗೆ ಡಿ ಕೆ ಶಿವಕುಮಾರ್ ಬೇಕಿತ್ತು. ನೀವು ಮುಖ್ಯಮಂತ್ರಿ ಆಯ್ಕೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಬೇಕಿತ್ತು. ಸೊ ನಿಮ್ಮಿಂದ ನೀವು ಹೊರಗಡೆ ಸರ್ಕಾರನ ಪತನ ಮಾಡ್ಕೊಂಡು ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಸಿದ್ದರಾಮಯ್ಯನವ್ರನ್ನ ಬಾಯಿಗೆ ಬಂದಂಗೆ ಬೈತಕ್ಕಂಥದ್ದು ಎಷ್ಟರ ಮಟ್ಟಿಗೆ ನಿಮಗೆ ಗೌರವ ಸಲ್ಲುತ್ತೆ? ಅವತ್ತು ನಿಮ್ಮ ಮಗನ ಚುನಾವಣೆಗೆ ಡಿ ಕೆ ಶಿವಕುಮಾರ್ ಬೇಕಿತ್ತು. ನೀವು ಮುಖ್ಯಮಂತ್ರಿ ಆಯ್ಕೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಬೇಕಿತ್ತು. ಸೊ ನಿಮ್ಮಿಂದ ನೀವು ಹೊರಗಡೆ ಸರ್ಕಾರನ ಪತನ ಮಾಡ್ಕೊಂಡು ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಸಿದ್ದರಾಮಯ್ಯನವ್ರನ್ನ ಬಾಯಿಗೆ ಬಂದಂಗೆ ಬೈತಕ್ಕಂಥದ್ದು ಎಷ್ಟರ ಮಟ್ಟಿಗೆ ನಿಮಗೆ ಗೌರವ ಸಲ್ಲುತ್ತೆ? ಲೋಕಲ್ ಮಾತ್ನಲ್ಲಿ ಇವತ್ತು ಸ್ಥಳೀಯ ರಾಜಕೀಯ ಸುದ್ದಿ ಏನ್ ಗರಿಗೆದರಿದೆ ನೋಡ್ತಾ ಹೋಗೋಣ. ಬೆಳಗಾವಿಯಲ್ಲಿ ಮತ್ತೆ ರಾಯಣ್ಣ ಪ್ರತಿಮೆ ಪಾಲಿಟಿಕ್ಸ್ ಸಿಕ್ಕಾಪಟ್ಟೆ ಜೋರಾಗಿ ಗರಿಗೆದರಿದೆ. ಸಂಗೊಳ್ಳಿ ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನೆಯ ವಿವಾದ ಭುಗಿಲೆದ್ದಿದೆ. ಉಚ್ಗಾಂವ್ ಗ್ರಾಮಕ್ಕೆ ಕನ್ನಡ ಪರ ಕಾರ್ಯಕರ್ತರು ಹೋಗಿದ್ದಾರೆ. ಬೆಳಗಾವಿಯ ಉಚ್ಗಾಂವ್ನಲ್ಲಿ ಪ್ರತಿಷ್ಠಾಪನೆಗೆ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಅನುಮತಿ ಇಲ್ಲದೆ ಮೂರ್ತಿ ಪ್ರತಿಷ್ಠಾಪನೆಗೆ ನಿರಾಕರಣೆ ಕೂಡ ಮಾಡಲಾಯಿತು. ನಿರಾಕರಿಸಿದ ಹಿನ್ನೆಲೆಯಲ್ಲಿ ಅಲ್ಲಿ ಪ್ರತಿಭಟನೆ ನಡೆಸಿದ್ರು. ಉಚ್ಗಾಂವ್ ಪ್ರವೇಶಿಸುವ ವೇಳೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ಈಗ ಉಚ್ಗಾಂವ್ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಬೆಳಗಾವಿಯಲ್ಲಿ ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನೆ ಆಗಲೇಬೇಕು ಅಂತ ಕನ್ನಡ ಪರ ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ಉಚ್ಗಾಂವ್ನಲ್ಲಿ ಆ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂತ ಅವರು ಆಗ್ರಹಿಸಿದ್ರು. ಪ್ರತಿಭಟನೆಗೆ ಇಳಿದಂತಹ ಕನ್ನಡ ಪರ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಉಚ್ಗಾಂವ್ ಗ್ರಾಮದಲ್ಲಿ ಈಗ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಇವತ್ತಿನ ರಾಜಕೀಯ ರಗಳೆ ಏನು ನೋಡೋಣ ಬನ್ನಿ. ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕಳೆದ 2 ವರ್ಷದಿಂದ ರಾಜ್ಯದಲ್ಲಿ ಸರ್ಕಾರ ಅಂದ್ರೆ ಗ್ಯಾರಂಟಿ, ಗ್ಯಾರಂಟಿ ಅಂದ್ರೆ ಸರ್ಕಾರ, ಅಂದ್ರೆ ಗ್ಯಾರಂಟಿಯಿಂದಾನೇ ಸರ್ಕಾರ ಉಳ್ಕೊಂಡಿದೆ ಅನ್ನೋ ಹಂಗಾಗ್ಬಿಟ್ಟಿದೆ. ಕೋಟಿ ಕೋಟಿ ಕನಸು ಕೊಟ್ಟಂತಹ ಕಾಂಗ್ರೆಸ್ ಈಗ ಕನ್ನಡಿಗರ ಕಣ್ಣಿಗೆ ಮಣ್ಣೆ ಎರಚೋಕೆ ಹೊರಡ್ತಾ ಅನ್ನುವಂಥ ಡೌಟ್ ಕ್ರಿಯೇಟ್ ಆಗಿದೆ. ನನಗೂ ಫ್ರೀ, ನಿಮಗೂ ಫ್ರೀ, ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವೊಬ್ಬರಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, 200 ಯೂನಿಟ್
ದಯಾನಂದ ನಿನಗೂ ಫ್ರೀ ಆಡಿಯೋ ಫ್ರೀ ಆಡಿಯೋ ನಿನಗೂ ಫ್ರೀ ನನಗೂ ಫ್ರೀ ಹಗಲು ಫ್ರೀ ಇರುಳು ಫ್ರೀ ದಿನದ 24 ಗಂಟೆನೂ ಫ್ರೀದೇ ಮಾತು ಫ್ರೀದೇ ಗತ್ತು ಫ್ರೀದೇ ಸುದ್ದಿ ಫ್ರೀದೇ ಸದ್ದು ಎಷ್ಟು ದಿನ ಫ್ರೀ ಫ್ರೀ ಅಂತಿದ್ದ ಜನರಿಗೆ ಕಾಂಗ್ರೆಸ್ ಈಗ ಶಾಕ್ ಕೊಡಕ್ ಹೊರಟಿದೆ. ಹೌದು, 3-4 ತಿಂಗಳಿಂದ ಖಾತೆಗೆ ಗೃಹಲಕ್ಷ್ಮಿ ಕಾಸು ಬಂದಿಲ್ಲ. ಯೋಚನೆ ಮಾಡಲೇಬೇಕಾಗಿಲ್ಲ, ಯಾಕಂದ್ರೆ ಇನ್ಮೇಲೆ ಆ ಹಣ ಬರುತ್ತೋ ಇಲ್ವೋ ಅನ್ನೋದೇ ಗ್ಯಾರಂಟಿ ಇಲ್ಲ. ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿರೋ ಗ್ಯಾರಂಟಿಗೆ ಕಾಂಗ್ರೆಸ್ ನಾಯಕರೇ ಗ್ಯಾರಂಟಿ ಕೊಡ್ತಿಲ್ಲ. ಉಚಿತ, ಖಚಿತ, ನಿಶ್ಚಿತ ಅಂದ ನಾಯಕರು ಈಗ ಉಲ್ಟಾ ಹೊಡೆಯೋ ಮಾತಾಡ್ತಿದ್ದಾರೆ. ಎಷ್ಟು ದಿನ ತಾವಾಯ್ತು, ತಮ್ಮ ಕೆಲಸ ಆಯ್ತು ಅಂತಿದ್ದ ಕಾಂಗ್ರೆಸ್ ಶಾಸಕರೇ ಗರಂ ಆಗಿದ್ದಾರೆ. ಅಭಿವೃದ್ಧಿಗೆ ಹಣ ಇಲ್ಲ, ಕ್ಷೇತ್ರ ಕಾಸು ಸಿಗ್ತಾ ಇಲ್ಲ, ಇರೋ ಬರೋ ಖಜಾನೆ ದುಡ್ಡು ಗ್ಯಾರಂಟಿಗೆ ಖಾಲಿ ಆಗ್ತಿದೆ. ಹಿಂಗಾದ್ರೆ ನಾವೇನ್ ಮಾಡೋದು ಅನ್ನೋದೇ ಕಾಂಗ್ರೆಸ್ನ ಕಳವಳ. ಮಾದೇವಪ್ಪರಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ನಾಯಕರದ್ದು ಒಂದು ಟೆನ್ಷನ್ ಆದ್ರೆ ಯೋಜನೆಯ ಫಲಾನುಭವಿಗಳದ್ದು ಇನ್ನೊಂದು ಟೆನ್ಷನ್. ಇಷ್ಟು ದಿನ ಹಣಕ್ಕಾಗಿ ಕಾದು ಕುಳಿತಿದ್ದ ಗೃಹಲಕ್ಷ್ಮಿಯರು ಸರ್ಕಾರದ ನಡೆಯಿಂದ ಗಪ್ಚೂಪಾಗಿದ್ದಾರೆ. ವೀಕ್ಷಕರೇ, ಇದು ನಮ್ಮಲ್ಲಿ ಮಾತ್ರ ರಿಪಬ್ಲಿಕ್ ಎಕ್ಸ್ಕ್ಲೂಸಿವ್ ಸುದ್ದಿ. ಹಳೆ ದೋಸ್ತಿಗಳ ಮಧ್ಯೆ ಮಾತಿನ ಹೊಸ ಕುಸ್ತಿ ಶುರುವಾಗಿದೆ. HDK ಸಿಎಂ ಆಗೋದಕ್ಕೆ ನಾನು DK ಶಿವಕುಮಾರ್ ಕಾರಣ. ಯಾರು ಹಿಂಗ್ ಹೇಳ್ತಾ ಇರೋದು? ಸಿಎಂ ಆಗುವಾಗ DK ಶಿವಕುಮಾರ್ ಬಗ್ಗೆ ಗೊತ್ತಿರ್ಲಿಲ್ವಾ ಅಂತ ಚಲುವರಾಯಸ್ವಾಮಿ DK ಶಿವಕುಮಾರ್ ಬೆನ್ನಿಗೆ ನಿಂತಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ಬಾಣಗಳನ್ನ ಸುರಿಸಿದ್ದಾರೆ. ಸಚಿವ ಚಲುವರಾಯಸ್ವಾಮಿ DK ಶಿವಕುಮಾರ್ ಪರ ನಿಂತು ಕುಮಾರಸ್ವಾಮಿ ಅವರ ಎಗೇನೆಸ್ಟ್ ಬ್ಯಾಟ್ ಮಾಡ್ತಾ ಇದ್ದಾರೆ. ಮೊದಲು ಅವ್ರು ಬೆನ್ನು ನಿಂತಿದ್ದವರು ಒಬ್ಬ ಒಕ್ಕಲಿಗನೇ ಚಲುವರಾಯಸ್ವಾಮಿ, ಬಾಲಣ್ಣ ಅನ್ ಟೀಮು, ಜಮೀರ್ ಇರ್ಬೋದು, ಒಂದಷ್ಟು ಜನ ನಮ್ಮ ಸಂತೋಷು, ಬಯಾಪುರು ಎಲ್ಲ. ಎರಡನೇ ಸಾಲಿ ಸಿದ್ದರಾಮಯ್ಯನವರು ಹೊತ್ತು ಚಾಮುಂಡೇಶ್ವರಿಲಿ ಸೋತು ಬಾದಾಮಿಲಿ ಗೆದ್ದು ಮನೆಯಲ್ಲಿದ್ದಾಗ ಹೈಕಮಾಂಡು ಜೊತೆ ಸೇರಿ ಮಾತುಕತೆ ಮಾಡ್ಕೊಂಡು ನಮ್ಮ ಪರಮೇಶು, DK ಶಿವಕುಮಾರು, ಉಳಿದಂಥ ಕಾಂಗ್ರೆಸ್ ಲೀಡ್ರುಗಳು, ಹೈಕಮಾಂಡಿನ ಸೀನಿಯರ್ ಲೀಡ್ರುಗಳು ಮನೆಗೆ ಹೋಗಿ ಅವ್ರಿಗೆ ಅವತ್ತು ಇಲ್ಲಿ ಬಂದು ಮಗನ ಚುನಾವಣೆಗೆ ನಮ್ಮನ್ನೆಲ್ಲ ಬಾಯಿಗೆ ಬಂದಂಗೆ ಬೈದು DK ಶಿವಕುಮಾರು ಹಿಂಗೆ ಕೈ ಎತ್ತರಲ್ಲ ಇಬ್ಬರು ಜೋಡಿ ಅಂತ. ಅವತ್ತು ನಿನ್ನ ಜೋಡಿ ಅಲ್ಲ ಅಂತ ಹಿಂಗೆ ತೆಗೆದು ಬಿಸಾಕ್ಬೇಕಾಯ್ತು. ನಿನ್ನ ಜೊತೆಲಿ ನಾನು ನಿಂತ್ಕೊಳ್ಳಲ್ಲ ಅಂತ ಹೇಳ್ಬೇಕಾಯ್ತು DK ಶಿವಕುಮಾರ್ಗೆ. ನೀನು ಸರಿ ಇಲ್ಲಪ್ಪ, ನಿನ್ನ ಸವಾಸ ಬೇಡ, ನಿನ್ನನ್ನು ಬಿಟ್ಬಿಟ್ಟು ನಾನು BJP ಜೊತೆ ಆಯ್ತೀನಿ ಅಂತ ಹೋಗ್ಬೇಕಾಗಿತ್ತು. ಅವತ್ತು ನಿಮ್ಮ ಮಗನ ಚುನಾವಣೆಗೆ DK ಶಿವಕುಮಾರ್ ಬೇಕಿತ್ತು. ನೀವು ಮುಖ್ಯಮಂತ್ರಿ ಆಯ್ಕೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಬೇಕಿತ್ತು. ಸೊ ನಿಮ್ಮಿಂದ ನೀವು ಹೊರಗಡೆ ಸರ್ಕಾರನ ಪತನ ಮಾಡ್ಕೊಂಡು ಇವತ್ತು DK ಶಿವಕುಮಾರ್ ಅವ್ರನ್ನ ಸಿದ್ದರಾಮಯ್ಯನವ್ರನ್ನ ಬಾಯಿಗೆ ಬಂದಂಗೆ ಬೈತಕ್ಕಂಥದ್ದು ಎಷ್ಟರ ಮಟ್ಟಿಗೆ ನಿಮಗೆ ಗೌರವ ಸಲ್ಲುತ್ತೆ? ಅವತ್ತು ನಿಮ್ಮ ಮಗನ ಚುನಾವಣೆಗೆ DK ಶಿವಕುಮಾರ್ ಬೇಕಿತ್ತು. ನೀವು ಮುಖ್ಯಮಂತ್ರಿ ಆಯ್ಕೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಬೇಕಿತ್ತು. ಸೊ ನಿಮ್ಮಿಂದ ನೀವು ಹೊರಗಡೆ ಸರ್ಕಾರನ ಪತನ ಮಾಡ್ಕೊಂಡು ಇವತ್ತು DK ಶಿವಕುಮಾರ್ ಅವ್ರನ್ನ ಸಿದ್ದರಾಮಯ್ಯನವ್ರನ್ನ ಬಾಯಿಗೆ ಬಂದಂಗೆ ಬೈತಕ್ಕಂಥದ್ದು ಎಷ್ಟರ ಮಟ್ಟಿಗೆ ನಿಮಗೆ ಗೌರವ ಸಲ್ಲುತ್ತೆ? ಲೋಕಲ್ ಮಾತ್ನಲ್ಲಿ ಇವತ್ತು ಸ್ಥಳೀಯ ರಾಜಕೀಯ ಸುದ್ದಿ ಏನ್ ಗರಿಗೆದರಿದೆ ನೋಡ್ತಾ ಹೋಗೋಣ. ಬೆಳಗಾವಿಯಲ್ಲಿ ಮತ್ತೆ ರಾಯಣ್ಣ ಪ್ರತಿಮೆ ಪಾಲಿಟಿಕ್ಸ್ ಸಿಕ್ಕಾಪಟ್ಟೆ ಜೋರಾಗಿ ಗರಿಗೆದರಿದೆ. ಸಂಗೊಳ್ಳಿ ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನೆಯ ವಿವಾದ ಭುಗಿಲೆದ್ದಿದೆ. ಉಚ್ಗಾಂವ್ ಗ್ರಾಮಕ್ಕೆ ಕನ್ನಡ ಪರ ಕಾರ್ಯಕರ್ತರು ಹೋಗಿದ್ದಾರೆ. ಬೆಳಗಾವಿಯ ಉಚ್ಗಾಂವ್ನಲ್ಲಿ ಪ್ರತಿಷ್ಠಾಪನೆಗೆ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಅನುಮತಿ ಇಲ್ಲದೆ ಮೂರ್ತಿ ಪ್ರತಿಷ್ಠಾಪನೆಗೆ ನಿರಾಕರಣೆ ಕೂಡ ಮಾಡಲಾಯಿತು. ಆ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಅಲ್ಲಿ ಪ್ರತಿಭಟನೆ ನಡೆಸಿದ್ರು. ಉಚ್ಗಾಂವ್ ಪ್ರವೇಶಿಸುವ ವೇಳೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ಈಗ ಉಚ್ಗಾಂವ್ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ.